ಅದರ ಪ್ರತಿಫಲವಾಗಿ ತಾವೆಲ್ಲ ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ರ. ಹೀಗೆ ನಿಮಗೆ ಯಾವುದು ಸ್ಥಾನ ಸಿಕ್ಕೀಗ? ಒಂದು ಶಿಕ್ಷಣದ ಸಿಕ್ತು, ಮುಂದೆ ಉದ್ಯೋಗದಲ್ಲಿ ಸಿಕ್ತು. ರಾಜಕೀಯದಲ್ಲಿ ಕೂಡ ನೀವು MLA-ಗಳಾಗಿದ್ದೀರ, MP-ಗಳಾಗಿದ್ದೀರ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದೀರ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದೀರ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಈಗೆಲ್ಲ ಕೂಡ ಪ್ರತಿಯೊಂದರಲ್ಲೂ ಕೂಡ ನೀವು ಸ್ಥಾನಮಾನವನ್ನು ಹೊಂದಿದ್ದೀರ. ಅದಕ್ಕೆ ಸಾಮಾಜಿಕ ಸ್ಥಾನಮಾನವನ್ನು ನಿಮಗೆ ಸಂವಿಧಾನ ಕೊಟ್ಟಿದೆ. ಇನ್ನು ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳಬೇಕಾದ್ರೆ ಯಾವುದೋ ಒಂದು ಹುದ್ದೆ ಅಲಂಕರಿಸಿದೆ. ಉದಾಹರಣೆಗೆ ನೀವು ಯಾವುದೋ ಒಂದು ಸ್ಕೂಲ್ ಟೀಚರ್ ತಿಳ್ಕೊಳ್ಳಿ, ನಿಮಗೆ ಸಂಬಳ ಬರ್ತಾ ಇರುತ್ತೆ. ಸಂಬಳ ಬರ್ತಾ ಇದ್ರೆ ಆರ್ಥಿಕವಾಗಿ ನೀವು ಸಬಲರಾಗ್ತೀರ. ಅಥವಾ ಯಾವುದೋ ಒಂದು ಕೈಗಾರಿಕೆ ನಡೆಸ್ತಾ ಇದ್ರೆ ನಿಮಗೆ ಅದರಿಂದ ಉತ್ಪನ್ನ ಬರುತ್ತೆ. ಆವಾಗ ನೀವು ಆರ್ಥಿಕವಾಗಿ ಒಂದು ಸಬಲರಾಗಿ ನಿಮ್ಮ ಕುಟುಂಬವನ್ನು ನಿರ್ವಹಿಸುವಂತ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಹೀಗೆ ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳೆಯಬೇಕಂದ್ರೆ ನಿಮಗೆ ಮುಖ್ಯವಾಗಿ ಕಾರಣ ಎಂದರೆ ಅದಕ್ಕೆ ನಿಮಗೆ ಕೊಟ್ಟಿರುವಂತ ಸಾಮಾಜಿಕ ನ್ಯಾಯ. ಅಂದರೆ ಸಮಾಜದಲ್ಲಿ ಎಲ್ಲರೂ ಸರಿ ಸಮಾನ. ಅದಕ್ಕೆ ಈಗ ಹೆಣ್ಣು ಗಂಡು ಅಂತ ಒಂದು ಭೇದ ಭಾವ ಇಲ್ಲ, ಜಾತಿ ಧರ್ಮ ಅಂತ ಭೇದ ಭಾವ ಇಲ್ಲ, ಎಲ್ಲರಿಗೂ ಕೂಡ ಒಂದು ಪ್ರತಿಭೆ ಇರುತ್ತೆ. ಈಗ ನಾವು ಎಷ್ಟೋ ವರ್ಷಗಳವರೆಗೆ ಅವರು ಅಡಿಗೆ ಮನೆಗೆ ಸೀಮಿತ ಬುದ್ಧಿ ಮಂತಾಲಗಳಿಗೆ ಒಂದು ತಪ್ಪು ಕಲ್ಪನೆಯಲ್ಲಿ ನಾವು ಅವ್ರನ್ನ ಮನೆಗೆ ಮಾತ್ರ, ಮನೆ ಕೆಲಸಕ್ಕೆ ಮಾತ್ರ ಒಂದು ನಿಯಂತ್ರಿಸಿಕೊಂಡಿದ್ದೀವಿ. ಆದರೆ ಯಾವಾಗ ಅವರಿಗೆ ಲಾಭ ಸಿಕ್ತು, ಅವರೀಗ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ತಾವೆಲ್ಲ ನೋಡ್ತಿರ್ಬೋದು, SSLC, PUC, ನೀಟ್ ಎಕ್ಸಾಮು, ಪ್ರತಿಯೊಂದರಲ್ಲಿಯೂ ಕೂಡ ಮಹಿಳೆಯರು ಟಾಪರ್ ಬರ್ತಾರೆ. ಅಂದ್ರೆ ನಾವು ಪುರುಷರಿಗಿಂತ ಏನು ಕಡಿಮೆ ಇಲ್ಲ, ಅವ್ರಿಗಿಂತ ಒಂದು ಕೈ ಮೇಲು ಅನ್ನೋದನ್ನ ನೀವೆಲ್ಲರೂ ಸಾಬೀತು ಮಾಡಿದ್ರಿ. ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮನ್ನ ಅಂದ್ರೆ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ತಗೊಂಡೋಗೋದಾಗುತ್ತೆ. ನಿಮಗೆ ಸಾಮಾಜಿಕ, ಆರ್ಥಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಹಕ್ಕು, ಸಾಮಾಜಿಕ ಹಕ್ಕನ್ನು ನಿಮಗೆ ಕೊಟ್ಟಿದೆ. ಇದನ್ನ ನೀವೆಲ್ಲರಿಗೂ ಕೂಡ ಉಪಯೋಗ ಮಾಡ್ಕೋಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮೆಲ್ಲ ಹೆಣ್ಮಕ್ಕಳು ಮುಂದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಎಲ್ಲ ಜನಾಂಗದವರು ಕೂಡ ಸದುಪಯೋಗ ಪಡ್ಕೊಂಡು ಮೇಲೆ ಬರಬೇಕು. ಇದೆಲ್ಲ ನಿಮಗೆ ಹೀಗೆ ಮುಂದುವರಿಸಬೇಕಂದ್ರೆ ನಮ್ಮ ಸಂವಿಧಾನದ ರಕ್ಷಣೆ ಆಗುತ್ತೆ. ನಮ್ಮ ಸಂವಿಧಾನಕ್ಕೆ ಯಾವುದೇ ರೀತಿಯ ಒಂದು ಆಪತ್ತು ಬರುವಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲೆಲ್ಲರಿದೆ. ಏನಾದರೂ ಆ ಸಂವಿಧಾನವನ್ನ ತೆಗೆದು ಹಾಕಿದ್ರೆ ನಾವೆಲ್ಲರೂ ಕೂಡ ಇನ್ನೊಬ್ಬರ ಗುಲಾಮರಾಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಇರೋಣ. ಮತ್ತೆ ನಮಗೆ ಎಲ್ಲ ಹಕ್ಕು ಕೊಟ್ಟಿರುವ ಸಂವಿಧಾನವನ್ನು ರಕ್ಷಣೆ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕಾರ. ನಾವು ರಚನೆ ಮಾಡಿರೋದು ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಇದೊಂದು ರೀತಿಯ ಅನ್ಯಾಯ. ಇದಕ್ಕೆ ನಾವು ಧ್ವನಿ ಎತ್ತಬೇಕು. ಈ ಎಲ್ಲಿವರೆಗೆ ನಾವು ಧ್ವನಿ ಎತ್ತಲ್ಲ, ನಾವು ನಮ್ಮ ಹಕ್ಕುಗಳನ್ನು ಕೇಳಲ್ಲ, ಅಲ್ಲಿವರೆಗೆ ಇದರಿಂದ ಗೆದ್ದೇ ಇರುತ್ತೆ. ಇನ್ನೊಂದು ಇದಕ್ಕೆ ಸಾಮಾಜಿಕ ಅನ್ಯಾಯಕ್ಕೆ ದೊಡ್ಡ ಕಾರಣ ಅಂತಂದ್ರೆ ಭ್ರಷ್ಟಾಚಾರ. ಅದರಲ್ಲಿ ನಾವು ಸೇರಿರುವ ಭ್ರಷ್ಟಾಚಾರ. ನಾವು ಎಷ್ಟೋ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಅದಕ್ಕೆ ಸ್ಕೋಪ್ ಕೊಡ್ತೇವೆ. ಅದಕ್ಕಾಗಿ ನಾನು ಹೇಳೋದು, ಪ್ರತಿಯೊಬ್ಬರು ನಮ್ಮ ಹಕ್ಕುಗಳನ್ನು ನಾವು ತಿಳ್ಕೋಬೇಕು, ಆ ಹಕ್ಕುಗಳನ್ನು ಪಡ್ಕೋಬೇಕು. ಆವಾಗ ಮಾತ್ರ ನಾವು ಸಾಮಾಜಿಕ ಸಮಾನತೆಯನ್ನು ಸಾಧಿಸಲು, ನ್ಯಾಯವನ್ನು ಸಾಧಿಸಲು ಸಾಧ್ಯ. ಎಷ್ಟೋ ಜನರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವೇ ಇಲ್ಲ. ತಮ್ಮ ಸೌಲಭ್ಯಗಳನ್ನು ಏನೇನು ಸಿಗುತ್ತೆ, ಅವರಿಗೆ ಏನೇನು ಸೌಲಭ್ಯಗಳು ಸಿಗುತ್ತೆ ಅದರ ಬಗ್ಗೆನೂ ಅರಿವಿಲ್ಲ. ಅದಕ್ಕಾಗಿ ಇದು ಅಸಮಾನತೆ ಎಲ್ಲ ಸಮಾಜದಲ್ಲಿ. ಹಾಗಾಗಿ ನಮ್ಮಿಂದ ಇದರ ಪ್ರಾರಂಭ ಇರಲಿ. ಇದರ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮ್ಮಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ, ನಿಮಗೆ ಇರುವ ಹಕ್ಕುಗಳ ಬಗ್ಗೆ ನಿಮಗೆ ತಿಳಿಸಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಕೊಡ್ತೇವೆ. ಈ ವರ್ಷ ಅದೆಲ್ಲ ಅಂಗನವಾಡಿ ಕಾರ್ಯಕರ್ತರಾಗಿದ್ದೀರಾ,
ಎಲ್ಲ ಕಡೆ ಕಾನೂನು ಬಗ್ಗೆ ತಿಳ್ಕೊಂಡು ಬೇರೆಯವರಿಗೂ ಇದರ ಬಗ್ಗೆ ತಿಳಿಸಬೇಕು. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಬಂದಿದ್ರು ಸಹ ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಹಿಂಸೆ ಇನ್ನೂ ಕಡಿಮೆ ಆಗಿಲ್ಲ. ಯಾಕೆ ಇನ್ನೂ ಇದು ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ, ಹಿಂಸಾಚಾರ ಇರುತ್ತೆ, ದೌರ್ಜನ್ಯ ಇರುತ್ತೆ, ಅವ್ರು ಅದನ್ನು ಸಹಿಸ್ಕೋತಾರೆ, ಯಾರ ಮುಂದೆ ಹೇಳ್ಕೊಳ್ಳಲ್ಲ. ಎಲ್ಲಿವರೆಗೆ ಹೇಳ್ಕೊಳ್ಳಲ್ಲ ಅದು ಅಲ್ಲಿವರೆಗೆ ಮುಂದುವರಿಯುತ್ತೆ. ನೀವು ಎಲ್ಲಿವರೆಗೆ ಧ್ವನಿ ಎತ್ತಲ್ಲ, ನೀವು ಕಾನೂನು ಬಗ್ಗೆ ತಿಳ್ಕೊಂಡು ಕಾನೂನು ಪ್ರಕಾರ ನಡ್ಕೊಳ್ಳಲ್ಲ, ಅಲ್ಲಿವರೆಗೆ ಅಲ್ಲಿವರೆಗೆ ಮುಗಿಯಲ್ಲ. ಹಾಗಾಗಿ ನಿಮ್ಮ ಹಕ್ಕುಗಳನ್ನ ನೀವು ಮೊದಲು ತಿಳ್ಕೊಳ್ಳಿ. ನಿಮ್ಗೇನೋ ಅನ್ಯಾಯ ಆಗಬಾರ್ದಂಗೆ, ಬೇರೆಯವರು ಸಹ ಏನೂ ಅನ್ಯಾಯ ಆಗಬಾರ್ದಂಗೆ ಅವ್ರಿಗೂ ಸಹಾಯ ಮಾಡಿ. ನಾವು ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿದರೆ ಅವರು ಮುಂದೆ ಬರ್ತಾರೆ, ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತಾರೆ. ಹಾಗಾಗಿ ಅದೇ ಒಂದು ಉದ್ದೇಶದಿಂದ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಹೇಳಿರೋ ಎಲ್ಲ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಂಡು ಬೇರೆಯವರು ಸಹ ಇದರ ಬಗ್ಗೆ ತಿಳಿಸಿ ಹೇಳಬೇಕಂತೆಲ್ಲ ಈ ಸಂದರ್ಭದಲ್ಲಿ ಮಾತನಾಡಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿ ಫೆಬ್ರವರಿ 20ರಿಂದ 21ನೇ ದಿನಾಂಕಗಳು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ಮೂಲ ಉದ್ದೇಶ ಏನಂದ್ರೆ, ಈ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಸಹ ಸಾಮಾಜಿಕ ನ್ಯಾಯ ಬಹಳ ಅವಶ್ಯಕತೆ ಇದೆ. ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ. ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ಸಮಾನತೆ ನೀಡಬೇಕಾದ್ರೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ. ಅಂದ್ರೆ ಒಟ್ಟಾರೆಯಾಗಿ ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಅವನ ಸಾಯೋವರೆಗೂ ಅವನಿಗೆ ನ್ಯಾಯಯುತವಾಗಿ ಏನೇನೆಲ್ಲ ಸಿಗಬೇಕು ಅದೆಲ್ಲ ಸಿಗಬೇಕಾದಂತ ಒಂದು ವಿಶೇಷವಾಗಿರುವಂತ ಒಂದು ದಿನವೇ ಈ ಒಂದು ಸಾಮಾಜಿಕ ನ್ಯಾಯ. ಅಂದ್ರೆ ನಾವು ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಎಲ್ಲರಿಗೂ ಸಹ ಸಮಾನವಾದ ಒಂದು ಅವಕಾಶ ಇರಬೇಕು. ಈಗಾಗಲೇ ಸಾಹೇಬ್ಗಳೆಲ್ಲ ಇಬ್ರು ಸಾಹೇಬ್ರು ಹೇಳಿದ್ರು, ಮಹಿಳೆಯರು ಏನು ತಮ್ಮ ಶಿಕ್ಷಣದಲ್ಲೂ ಸಹ ಮುಂದೆ ಇದ್ದಾರೆ, ಅದೇ ರೀತಿ ರಾಜಕೀಯದಲ್ಲಾಗಿರ್ಬೋದು ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ಎಲ್ಲ ಸಹ ಅವರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತ. ಆದ್ರೂ ಸಹ ನಿಮ್ಮನ್ನೇ ಯಾಕೆ ವಿಶೇಷವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ರೆ, ಮಹಿಳೆಯರಿಗೂ ಇಷ್ಟೆಲ್ಲ ಅವಕಾಶಗಳಿದ್ರೂ ಸಹ ಸಮಾಜದಲ್ಲಿ ಅವರಿಗೆ ಇನ್ನೂ ಅನ್ಯಾಯ ಸಹ ನಿರಂತರವಾಗಿದೆ. ಆದ್ರಿಂದ ಈ ಒಂದು ಸಾಮಾಜಿಕ ನ್ಯಾಯನ ಎಲ್ಲ ಒಂದು ಸಿಗಬೇಕು, ಇದರ ಅವಕಾಶ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇವತ್ತಿನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ಸಾಮಾಜಿಕ ನ್ಯಾಯ ಎಲ್ಲಿ ಸಿಗೋದಿಲ್ವೋ ಅದು ಸಾಮಾಜಿಕ ಅನ್ಯಾಯ ಆಗ್ತೈತೆ. ಅಂದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಸಿಗದಿರೋಂತ ಒಂದು ನ್ಯಾಯ ಅದು ಅನ್ಯಾಯ, ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಸಿಗದಿರೋಂತ ನ್ಯಾಯ ಏನು ಸಿಗದೆ ಇದ್ರೆ ಅದು ಅನ್ಯಾಯ, ರಾಜಕೀಯ ಕ್ಷೇತ್ರದಲ್ಲಿ ಸಿಗದಿರೋಂತ ಒಂದು ನ್ಯಾಯ ಅದು ಸಹ ಅನ್ಯಾಯ, ಆರ್ಥಿಕ ಕ್ಷೇತ್ರದಲ್ಲಿ ಸಿಗದಿರೋಂತ ನ್ಯಾಯ ಅದು ಸಹ ಅನ್ಯಾಯ. ಇವೆಲ್ಲ ಅನ್ಯಾಯಗಳೊಂದು ಸರಿದೂಗಿಸೋಸ್ಕರ ಎಲ್ಲರೂ ಸಹ ತಗೊಂಡು ಈ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ತಿಳ್ಕೋಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ಇದು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹ ಕಾನೂನು ಬಗ್ಗೆ ಗೊತ್ತೇ ಇದೆ. ಏನು ನಮ್ಮ ಕಾನೂನುಗಳಲ್ಲಿ ಮಹಿಳೆಯರಿಗಾಗಿ ವಿಶೇಷವಾದ ಒಂದು ಕಾನೂನುಗಳಿದೆ. ಅದರಲ್ಲಾಗಿ ಇಮ್ಮೋರಲ್ ಟ್ರಾಫಿಕಿಂಗ್ ಆಕ್ಟ್ ಅಂತ, ಅಂದ್ರೆ ಯಾವುದೇ ರೀತಿ ಅಕ್ರಮ ಕಳ್ಳ ಸಾಗಣೆ ಮಾಡಬಾರ್ದು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು. ಒಂದು ವೇಳೆ ಮಾಡದೇ ಅಂತ ಅದು ಒಂದು ಕಾನೂನು ರೀತಿ ಶಿಕ್ಷೆ ಇದೆ. ಅದೇ ರೀತಿ ನಾವು ನೋಡಿದಂತ ವಿಶೇಷವಾಗಿ ಮಹಿಳೆಯರು ಏನೋ ಒಂದು ಮದುವೆ ಆಗೋ ಸಂದರ್ಭದಲ್ಲಿ ಕೇಳಿದಂತ ವರದಕ್ಷಿಣೆ ಸಹ ಕಾನೂನು ರೀತಿಯಲ್ಲಿ ವಿರೋಧ ಇದೆ. ಅದಕ್ಕೂ ಸಹ ಕಾನೂನಲ್ಲಿ ಯಾವುದೇ ರೀತಿ ಕೇಳುವಂತ ಅವಕಾಶ ಇರೋದಿಲ್ಲ. ಇವಾಗ ಕೇಳಿದ್ರೆ ಅದಕ್ಕೂ ಸಹ ಶಿಕ್ಷೆ ಇದೆ. ಇನ್ನು ಮಹಿಳೆಯರ ಮೇಲೆ ಆಗಂತಹ ಕೌಟುಂಬಿಕ ದೌರ್ಜನ್ಯ ನಿಷೇಧಾಜ್ಞೆ ಇದೆ, ಅದು ಸಹ ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಇನ್ನು ನಮ್ಮ ಭಾರತೀಯ ದಂಡ ಸಮಿತಿಯಲ್ಲಿ ಮಹಿಳೆಯರಿಗೆ ಏನಾದರೂ ಅವಾಚ್ಯದಿಂದ ಬೈದ್ರೆ, ಮಹಿಳೆಯರಿಗೆ ಏನಾದರೂ ಅವಮಾನ ಮಾಡಿದ್ರೆ, ಅಪಮಾನ ಮಾಡಿದ್ರೆ, ತೊಂದರೆ ಮಾಡಿದ್ರೆ IPC ಅಡಿಯಲ್ಲಿ ಅವ್ರಿಗೂ ಸಹ ಒಂದು ಕಾನೂನು ಅಡಿಯಲ್ಲಿ ರಕ್ಷಣೆ ಇದೆ. ಈ ಒಂದು ಎಲ್ಲ ಕಾನೂನು ಒಂದು ಅಡಿಯಲ್ಲಿ ಮೂಲ ಬಂದಂತಹ ನಮ್ಮ ಸಂವಿಧಾನ, ಈಗಾಗಲೇ ಸಂವಿಧಾನ ಬಗ್ಗೆ ಹೇಳಿದರೆ ಸಂವಿಧಾನ ಅನುಚ್ಛೇದ 14 ಆಗಿರ್ಬೋದು, 15 ಆಗಿರ್ಬೋದು, 16 ಆಗಿರ್ಬೋದು, ಎಲ್ಲರೂ ಸಹ ಕಾನೂನು ಅಡಿಯಲ್ಲಿ ಸಮಾನರು. ಯಾವ ರೀತಿ ಜಾತಿ, ಭೇದ, ಲಿಂಗ ಆಧಾರದಲ್ಲಿ ಯಾವ ರೀತಿ ತಾರತಮ್ಯ ಮಾಡಬಾರ್ದು. ಅದೇ ರೀತಿ ಮಹಿಳೆಯರಿಗೆ ಉದ್ಯೋಗದಲ್ಲಾಗಿರ್ಬೋದು ಅಥವಾ ಯಾವುದೇ ಶಿಕ್ಷಣದಲ್ಲಾಗಿರ್ಬೋದು ಸಮಾನವಾದ ಒಂದು ಅವಕಾಶ ಇದೆ. ಅದೇ ರೀತಿ ಆರ್ಟಿಕಲ್ 39ರಲ್ಲಿ ಮಹಿಳೆಯರ ಪರವಾಗಿ ವಿಶೇಷವಾದ ಒಂದು ಕಾನೂನು ಮಾಡಲು ಸರ್ಕಾರಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವಾಗಿ ವಿಶೇಷವಾಗಿ ಆಯೋಜನೆ ಮಾಡ್ತಾರೆ. ಎಲ್ಲರೂ ಸಹ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಂದು ಕಾರ್ಯಕ್ರಮ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜನೆ ಮಾಡಿಕೊಟ್ರಂತ ಇವು ನಮ್ಮ CDO ರಾಜೇಶ್ ಅವರಿಗೆ, ಅದೇ ರೀತಿ PDO ಜಗದೀಶ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಸ್ವಾಗತ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಎರಡು ಮಾತಾಡಕ್ಕೆ ಅವಕಾಶ ಕಾನ್ಸ್ಟಿಟ್ಯೂಷನ್
ನೆನೆಸಿದ್ದಾರೆ. ಆರ್ಟಿಕಲ್ 14, ಆರ್ಟಿಕಲ್ 15 ಸಮಾನತೆಗಾಗಿ ಹೋರಾಟ ಎಲ್ಲಿಂದ ಸ್ಟಾರ್ಟ್ ಆಯಿತು? ನಮ್ಮ ಬಸವಣ್ಣ ಕಾಲದಿಂದ 12ನೇ ಶತಮಾನದಲ್ಲಿ ಮತ್ತೆ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೂ ಸಹ ಸಾಹೇಬರು ನಡೆಸ್ತಾರೆ. ಮತ್ತೆ ನಮ್ಮ ಮುಜಾಫರ್ ಸಾಹೇಬರು ಈ ಒಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಯಾವಾಗಿಂದ ಆಚರಣೆ ಮಾಡೋದಕ್ಕೆ ಪ್ರಾರಂಭವಾಯಿತು? UNO ಯಾವಾಗ ಸ್ಟಾರ್ಟ್ ಆಯಿತು? 2007. ಅದನ್ನು ಸಹ ಇತಿಹಾಸ ತಿಳಿಸ್ತಾರೆ. ವಿನೋದ್ ಸಾಹೇಬರು ಸಹ ಅಸಮಾನತೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಕೂಲಂಕಷವಾಗಿ ಹೇಳ್ತಾರೆ. ರಾಜಗೋಪಾಲ್ ಅಸ್ಪೃಶ್ಯತೆ ಬಗ್ಗೆ ಸಹ ಹೇಳ್ಬಿಟ್ಟು ರಾಜಕೀಯದಲ್ಲಿ ಸಮಾನತೆ ಬರಬೇಕು ಅಂತ ಹೇಳ್ತಾರೆ. ಇದೆಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಸದಸ್ಯರು ಇದರಲ್ಲಿ ಆಹ್ವಾನ ಇರಲಿಲ್ಲ. ಸೊ ತದನಂತರ ಈಗ ಆಹ್ವಾನ ಮಾಡಿರ್ಬೇಕನ್ಸುತ್ತೆ ನಮ್ಮ TLSA ಕಡೆಯಿಂದ. ಲಾಸ್ಟ್ ಟೈಮು ಸಹ ಸೊ ವಿಧಾನಸಭೆ ಸಭಾದ ಕಾರ್ಯಕ್ರಮ ಅಂತ ಲಾಸ್ಟ್ ಇಯರ್ ಇದೇ ಸಭಾಂಗಣದಲ್ಲಾದಾಗ ಅವರು ಬಂದು ಇಲ್ಲಿ ಸಾಹೇಬರ ಹೋದ್ಮೇಲೆ ಒಂದು ಸ್ಪೀಚ್ ಸಹ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ನಮ್ಮ ಸದಸ್ಯರಿಗೆ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಹಂಗಾಗಿ ಅವರು ತುಂಬಾ ಕಳಕಳಿಯಿಂದ ನಿಮಗೆ ಕಿವಿ ಮಾತು ಸೂಕ್ಷ್ಮವಾಗಿ ಸಹ ಯಾವಾಗಲೂ ಹೇಳ್ತಾರೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನಾನಿವತ್ತು ಈ ದಿನ ಎಲ್ಲೋ ನನಗೆ ಒಂದು ಇನ್ವೈಟ್ ಮಾಡಿದ್ದಾರೆ. ಸೊ ನಮ್ಮ ಆಫೀಸರ್ಸ್ ಬೇರೆ ಡಿಸ್ಟಿಕ್ ಅಲ್ಲಿ. ಸೊ ನಾನು ಈಗ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯಲ್ಲಿ ನಮ್ಮ TLSA ಕಡೆಯಿಂದ ಆರ್ಗನೈಸ್ ಮಾಡಿದ್ದಾರೆ. ಏನಪ್ಪ ಹೊಸ ವರ್ಡ್ಸ್ ಎಲ್ಲ ಹೇಳ್ತೀರಾ ಅಂತ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ TLSA ಅವರು ಆ ದಿನ ಏನ್ ದಿನಾಚರಣೆ ಇದೆಯೋ ಅದೇ ದಿನ ಆಚರಣೆ ಮಾಡಿ ನಮಗೆ ನೋಡಿ ಒಂದು ಆಫೀಸರ್ಗೂ ಸಹ ಇದ್ರ ಬಗ್ಗೆ ಮನವರಿಕೆ. ಯಾಕಂದ್ರೆ ಅಲ್ಲಿ TLSA ಆರ್ಗನೈಸ್ ಮಾಡ್ತಾರೆ. ಜಿಲ್ಲಾ ಸೇವಕರ ಅವ್ರ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ, ಅಲ್ಲಿ ತಾಲೂಕು ಮಾಡಿದ್ದಾರೆ. ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಒಂದು ದಿನಾಚರಣೆಗಳ ಮಹತ್ವ ಅಂದೇ ಸಿಗತ್ತೆ. ಸೊ ನೀವೇನ್ ಮಾಡ್ಬೇಕಾಗ್ತದೆ? ಬಸವಣ್ಣ, ಅಂಬೇಡ್ಕರ್, ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಹೇಳಿದಾಗ ಇವತ್ತು ದಿನದ ವಿಶೇಷತೆ ನಿಮ್ಮ ಹತ್ರ ಒಂದು ಕಾನ್ಸ್ಟಿಟ್ಯೂಷನ್ ಇದ್ರೆ ಆರ್ಟಿಕಲ್ 14 ಏನಿರ್ತದೆ, 16 ಏನಿರ್ತದೆ, 17 ಏನಿರುತ್ತೆ, 15 ಏನಿರುತ್ತೆ, 39 ಏನಿರುತ್ತೆ, 39 ಏನಿರುತ್ತೆ. ಸೊ ಇವನ್ನೆಲ್ಲ ತೆಗೆದು ರಿವಿಷನ್ ಮಾಡಿದಾಗ ನಿಮ್ಗೆ ಹೆಚ್ಚಿನ ಜ್ಞಾನಾರ್ಜನೆ ಆಗುತ್ತೆ. ಓದೋದು ನೀವೆಲ್ಲ ಫೀಲ್ಡ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಂಡು ನಿಮ್ಮ ಹತ್ರ ಬರ್ತಾರಲ್ಲ ಫಲಾನುಭವಿಗಳು, ಸೊ ಅವರಿಗೆ ಅನ್ಯಾಯ ಆಗದಂಗೆ ನೀವು ಕೊಟ್ರೆ ಸೊ ಅಟ್ಲೀಸ್ಟ್ ನಿಮ್ಮದಾದ್ರೂ ಸಹ ಇದ್ದು ಮನವರಿಕೆ ಆಗ್ತದೆ. ನೀವು ಕೊಡ್ಬೇಕಂತಾನೆ ನಮ್ಮ TLSA ಮತ್ತೆ ನಮ್ಮ ಸರ್ಕಾರಗಳನ್ನ ಈ ತರ ನಮ್ಮ ಎಲ್ಲ ಇಲಾಖೆ ಇದ್ರೂ ಸಹ ಯಾಕೆ TLSA ಈ ತರ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಇಲಾಖೆಗಳು ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿ ಇವುಗಳನ್ನ ಮರೀತಾರೆ ಅಂತ ಹೇಳ್ಬಿಟ್ಟು ನಮ್ಮ DLSA ಕೆಲಸ ಇಲ್ಲ, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ಈ ತರ ಬಂದು ನಾವು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ತಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸಹ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಕಾರ್ಯಕ್ರಮ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.